IPL ಟ್ರೋಫಿ ಮೇಲೆ ಒಂದು ಸಂಸ್ಕೃತದ ಸಾಲನ್ನ ಬರೆದಿದ್ದಾರೆ. ಅದೇನ್ ಗೊತ್ತಾ? ಗೊತ್ತಿಲ್ಲ ನಮ್ಗೆ. IPL ಟ್ರೋಫಿ ಗೊತ್ತಿಲ್ಲ. ಅಷ್ಟಕ್ಕೂ IPL ಟ್ರೋಫಿ ಅರ್ಥ ಏನ್ ಗೊತ್ತಾ? ಅದನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. IPL ಅಂದ್ರೆ ನಮಗೆ ಮೊದಲಿಗೆ ನೆನಪಾಗೋದು 6, 4, ಥ್ರಿಲ್ಲಿಂಗ್ ಮ್ಯಾಚು ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಅದಕ್ಕಿಂತಲೂ ದೊಡ್ಡ ವಿಷಯ ಏನ್ ಗೊತ್ತಾ? IPL ಹಲವಾರು ಆಟಗಾರರ ಲೈಫ್ ಚೇಂಜ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. IPL ಟ್ರೋಫಿಯ ಮೇಲೆ ಒಂದು ಅದ್ಭುತವಾದಂತ ಸಂಸ್ಕೃತದ ಸಾಲನ್ನ ಬರೆದಿದ್ದಾರೆ. ಯತ್ರ ಪ್ರತಿಭಾ ಅವಸರ ಪ್ರಪ್ನೋತಿ. ಇದರ ಅರ್ಥ ಪ್ರತಿಭೆ ಇದ್ರೆ ಅವಕಾಶ ಸಿಗೋ ಜಾಗ ಅಂತ. ಅಂದ್ರೆ ನೀನು ಯಾವ ಊರ್ನವನು ಅನ್ನೋದು ಮುಖ್ಯ ಅಲ್ಲ, ನಿನ್ನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಮುಖ್ಯ ಅಲ್ಲ, ನಿನ್ನಲ್ಲಿ ಟ್ಯಾಲೆಂಟ್ ಇದೆಯಾ, IPL ನಿನಗೆ ಒಂದು ಉತ್ತಮ ಸ್ಟೇಜ್ ಅನ್ನ ಕೊಡುತ್ತೆ ಅಂತ. ನಾವು ಸಾಕಷ್ಟು ಸಲ ನೋಡಿದ್ವಿ, ಒಂದು ಸಣ್ಣ ಊರಿನಿಂದ ಬಂದಂತ ಹುಡುಗರು ಅಥವಾ ಯಾರಿಗೂ ಗೊತ್ತಿಲ್ಲದಿರತಕ್ಕಂಥ ಆಟಗಾರರು. ಎಕ್ಸಾಂಪಲ್, ರಾಜಸ್ಥಾನ್ ರಾಯಲ್ಸ್ ನ ವೈಭವ್ ಸೂರ್ಯವಂಶಿ, ಚೆನ್ನೈ ಸೂಪರ್ ಕಿಂಗ್ಸ್ ನ ಸಂಜು ಸ್ಯಾಮ್ಸನ್, ಲಕ್ನೋ ಸೂಪರ್ ಜಾಯಿಂಟ್ಸ್ ನ ಮುಕುಲ್ ಚೌಧರಿ, ಹೀಗೆ ಸಾಕಷ್ಟು ಆಟಗಾರರಿದ್ದಾರೆ. ಇವರೆಲ್ಲ ಒಂದು ಸಲ IPL ಚೆನ್ನಾಗಿ ಆಡ್ಬಿಟ್ರೆ ಸಾಕು, ನೇರವಾಗಿ ಇಂಡಿಯಾ ಟೀಮ್ ತನಕ ಹೋಗ್ತಾರೆ, ಕೋಟ್ಯಾಂತರ ಜನರಿಗೆ ಫೇವರೇಟ್ ಆಗ್ತಾರೆ. ಇದೇ ಈ ಟ್ರೋಫಿ ಹೇಳ್ತಕ್ಕಂಥ ಒಂದು ದೊಡ್ಡ ಮೆಸೇಜ್. ಇಲ್ಲಿ ಇನ್ನೊಂದು ವಿಷಯನ ಗಮನಿಸೋದಾದ್ರೆ, IPL ಟ್ರೋಫಿ ಗೋಲ್ಡ್ ಕಲರ್ ಅಲ್ಲಿ ಇರುತ್ತೆ. ಯಾಕೆ ಹೇಳಿ? ಅದು ಕೇವಲ ಲುಕ್ ಮಾತ್ರ ಅಲ್ಲ, ಅದು ಗೌರವದ ಸಂಕೇತ, ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಗೆಲುವಿನ ಗುರುತು. ಒಂದು ತಂಡ IPL ಟ್ರೋಫಿಯನ್ನ ಗೆಲ್ಲಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಹಲವಾರು ಪಂದ್ಯಗಳಲ್ಲಿ ಗೆಲ್ಲಬೇಕು, ಒತ್ತಡದಲ್ಲಿ ಆಡಬೇಕು, ಟೀಮ್ ಕೆಲಸ ಮಾಡಬೇಕು. ಅಂದ್ರೆ ಒಂದು ಕಪ್ ಹಿಂದೆ ದೊಡ್ಡ ಪರಿಶ್ರಮ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ IPL ಟ್ರೋಫಿ ಅಂದ್ರೆ ಕೇವಲ ಕಪ್ಪು ಮಾತ್ರ ಅಲ್ಲ, ಅದು ಸಾವಿರಾರು ಆಟಗಾರರ ಕನಸು. ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಜೀವನ ಬದಲಾಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಅದಕ್ಕೆ IPL ಗೆಲ್ಲೋದು ಅಂದ್ರೆ ಕೇವಲ ಕಪ್ಪು ಗೆಲ್ಲೋದು ಮಾತ್ರ ಅಲ್ಲ, ಒಬ್ಬ ಆಟಗಾರನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಪ್ರಮೋದ್ ಬೋಪಣ್ಣ, ವಿಸ್ತಾರ ನ್ಯೂಸ್, ಬೆಂಗಳೂರು.